ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಸೊ ಇವತ್ತಿನ ವ್ಲಾಗಲ್ಲಿ ವೀಕ್ಲಿ ವ್ಲಾಗ್ನ ಹಾಕ್ತಿದ್ದೀನಿ. ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಕಾರ್ ವೀಲು ಏರ್ ಕಮ್ಮಿ ಆಗಿತ್ತು ಅಂತ ಹಾಕಿಸ್ಕೊಂಡು ಬರೋಕ್ಕೆ ಹೋಗಿದ್ರು. ಹಾಗೆ ವೆಯ್ಟ್ ಮಾಡ್ತಾ ನಿಂತಿದ್ವಿ ಮನೆ ಹತ್ರ. ಮತ್ತು ಹೊರಗಡೆ ಬಂದ ತಕ್ಷಣವೇ ಪಾಪ ಈ ಬೀದಿ ನಾಯಿಗಳೆಲ್ಲ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ತಾನೇ ಒಂದೆರಡು ಮೂರು ಮರಿ ಹಾಕಿದೆ ನಾಯಿಗಳು. ಏನಾದರೂ ಊಟ ಹಾಕಿದ್ರೆ 2 ದಿನ ಊಟ ಹಾಕಿದ್ದೆ ಪಾಪ, ಅದಕ್ಕೆ ಬಂದು ನಿಂತ್ಕೊಂಡಿದೆ, ನೋಡ್ತಾ ಇದೆ ಏನಾರು ಹಾಕ್ತಾರೋ ಏನೋ. ಊಟ ಹಾಕಿ ನೈಟ್ ಏನಾದರೂ ಉಳಿದಿದ್ರೆ ಅದಕ್ಕೂ ಊಟ ಹಾಕ್ತೀನಿ. ಮತ್ತು ಇಲ್ಲಿ ಊಟ ಹಾಕಬಾರ್ದು ಅಂತ ಬೇರೆ ಹೇಳಿದ್ದಾರೆ ಈ ಏರಿಯಾ ಅಸೋಸಿಯೇಷನಿಂದ. ಏನು ಬೀದಿ ನಾಯಿಗಳಿಗೆ ಊಟ ಹಾಕ್ಬೇಡಿ, ಇಲ್ಲಾಂದರೆ ಇಲ್ಲೇ ವಾಸವಾಗಿರುತ್ತೆ ಅಂತ ಬೇರೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದೊಂದು ಭಯ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮರಿಗಳು ನೋಡಿದ್ರೆ ಒಂಥರ ಪಾಪ ಅಂತ ಅನಿಸುತ್ತೆ. ನಾನು ಊಟ ಹಾಕ್ತಿರ್ತೀನಿ. ಹಾಗೆ ನಾವು ವಿಷ್ಣು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋದ್ರೇ ಗೊತ್ತು ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ವೀಡಿಯೋ ಮಾಡಬೇಡಿ ಅಂತ. ನಾವು ಅಲ್ಲಿಂದ ಶನೇಶ್ವರ ತಿರುನಲ್ಲಾರು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಇಲ್ಲೂ ಕೂಡ ವೀಡಿಯೋ ಮಾಡೋಕ್ಕೆ ಹೇಳಲಿಲ್ಲ. ನಾನು ಕದ್ದು ಮುಚ್ಚಿ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋ ಅಂಥದ್ದು. ಬಟ್ ತುಂಬ ಕ್ರೌಡ್ ಇತ್ತಲ್ವಾ, ಸೊ ಹಾಗಾಗಿ ಯಾರೂ ಅಷ್ಟು ಗಮನಿಸಲಿಲ್ಲ ಅಂತ ಅನ್ಕೋತೀನಿ. ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಸಲ ಎಳ್ಳು ದೀಪನ, ಈ ಸಲ ಒಂದೇ ದೀಪನ ಇಟ್ಟು ಆ ಬತ್ತಿಲಿ ಎಳ್ಳು ಹಾಕಿ ಕೊಟ್ಟಿದ್ರು. ಒಂಥರ ದೃಷ್ಟಿ ತೆಗಿಯೋ ರೀತಿಲಿ ಅಂತ ಹೇಳ್ಬೋದು. ತಲೆ ಸುತ್ತ 3 ಸುತ್ತಿ ಲೆಫ್ಟ್ ರೈಟ್ ಸುತ್ತಬಿಟ್ಟು ಆ ದೊಡ್ಡ ದೀಪ ಏನಿಟ್ಟಿದ್ರು ಅದರೊಳಗಡೆ ಎಲ್ಲರೂ ಹಾಕ್ತಿದ್ರು. ಸೊ ನಾವು ಕೂಡ ಅದೇ ರೀತಿ ಹಾಕಿದ್ವಿ. ರಶ್ ಇತ್ತು. ಏನಕ್ಕಾಗಿ ಅಂದರೆ ಶನೇಶ್ವರ ಮಕರ ರಾಶಿಯಿಂದ ಕುಂಭರಾಶಿಗೆ ಬದಲಾವಣೆ ಆಗಿರೋದ್ರಿಂದ ಅದರ್ ಸ್ಟೇಟ್ ಇಂದನೂ ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಕನ್ನಡದವರು ತುಂಬ ಜನ ಇದ್ದರು. ವೆಹಿಕಲ್ಸ್ ಎಲ್ಲ ನೋಡ್ಬೋದು, ಎಷ್ಟು ವೆಹಿಕಲ್ಸ್ ನಿಂತಿದ್ದು ಅಂತ. ತುಂಬ ರಶ್ ಇತ್ತು ಅಂತಲೇ ಹೇಳ್ತೀನಿ. காசு தாங்க பொம்மை தாங்க பெறண்டிங்க ಅಂತಂದ್ರ நீங்க சந்தோஷமா இருங்க. நீங்கெல்லாம் ಒಂದು ಹೇಳ್ರು ಏನು ಹೇಳು. நீங்க சின்ன பையனா இருக்கணும், அப்புறம் படிக்கணும், அப்புறம் படிச்சு பெரிய ஆள் ஆகணும், அப்புறம் கல்யாணம் பண்ணணும், அப்புறம் சனவடம் ಅಫ್ರಾನ್ಗೆ ಕುಳಿಕೆ ಮಾಟ ನಿಮ್ಮ ಮಿಸ್ಸೇ ಬರ್ತಾರಂತ ಅವ್ನು ದೊಡ್ಡನಾದ್ಮೇಲೆ ಹೆಣ್ಣು ಹುಡ್ಕಕ್ಕೆ. The question paper was so beautiful, so elegant, just looking like a wow. ನಂಬರ್ ತುಂಬ ಚೆನ್ನಾಗಿ ಬರ್ದ. ಕತ್ಲಾಗಿ ಹೋಗ್ಬಿಟ್ಟಿದೆ 4 ಗಂಟೆ. ದಿಢೀರಂತ 2 ದಿನದಿಂದ ಮಳೆ ಇಲ್ಲ. 2 ದಿನದಿಂದ ತುಂಬ ಮಳೆ ಪಾಂಡಿಚೇರಿಲಿ. ಒಂಥರ ಬೆಳಗ್ಗೆ ಬಿಸಿಲಿರುತ್ತೆ, ಸ್ವಲ್ಪ ಈವ್ನಿಂಗ್ ಟೈಮ್ ಆದ ತಕ್ಷಣವೇ ಜೋರು ಮಳೆ ಬರುತ್ತೆ. ಮನೆಯಲ್ಲಿ ನನ್ನ ಮಕ್ಕಳು ಇದೇ ರೀತಿ ಅವರು ಸ್ಕೂಲಲ್ಲಿ ಒಳ್ಳೆಯದೇ ನಡೆದಿರಲಿ ಕೆಟ್ಟದೇ ನಡೆದಿರಲಿ ಬಂದು ನನ್ನ ಹತ್ರ ಹೇಳ್ಬಿಡ್ತಾರೆ. ಸೊ ನಾವು ಅವರಿಗೆ ಟೈಮ್ ಕೊಡಬೇಕು ಅಷ್ಟೇ. ಒಂದು ½ ಆನ್ ಅವರು ಸ್ಕೂಲಲ್ಲಿ ಟೀಚರ್ಸ್ ಹೆಂಗೆ ಪಾಠ ಮಾಡಿದರು, ಟೀಚರ್ಸ್ ಯಾರಿಗೆ ಬೈದರು, ಯಾರಿಗೆ ಹೊಡೆದ್ರು, ನೀನೆಷ್ಟು ಹೊಡ್ತಾ ತಿಂದೆ, ನೀನೇನು ಕ್ವಶನ್ಗೆ ಆನ್ಸರ್ ಮಾಡಿದೆ ಅನ್ನೋ ರೀತಿಲಿ ನಾವು ಅವ್ರನ್ನ ಕೇಳ್ತಾ ಮಾತಾಡಿಸ್ತಿದ್ರೆ, ಅಮ್ಮ ಈ ರೀತಿ ಕ್ಲಾಸ್ ಹೋಯ್ತು, ಈ ಥರ ಬೈಸ್ಕೊಂಡ್ರು ನನ್ನ ಫ್ರೆಂಡ್ಸು, ಈ ರೀತಿ ಮಾತಾಡಿದರು ಅಂತ ಎಲ್ಲನೂ ಹೇಳ್ತಾರೆ. ಸೊ ಅವ್ರು ಮಾತಾಡ್ತಿರ್ಬೇಕಾದ್ರೇ ನಾವು ಬಾಯಿ ಮುಚ್ಚಿದ್ರೆ ಅವರು ಯಾವುದೇ ವಿಚಾರ ಆದ್ರೂ ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ಬಟ್ ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ ಮಕ್ಕಳು. ಸೊ ಹಾಗಾಗಿ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅದೇ ರೀತಿ ಮಕ್ಕಳು ಓಪನ್ ಅಪ್ ಆಗಿರ್ತಾರೆ ಅಂತ. ನಾನಿಲ್ಲಿ ಸೊಪ್ಪನ್ನ ಕ್ಲೀನ್ ಮಾಡ್ತಾ ಇದ್ದೆ. ಇದು ಮೊಡಕತ್ತನ್ ಸೊಪ್ಪು ಅಂತ. ನನಗೆ ಕನ್ನಡದಲ್ಲಿ ಇದನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಗೊತ್ತಿಲ್ಲ. ನಾನು ಮಿನಿ ವ್ಲಾಗಲ್ಲಿ ಹಾಕಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅಗ್ನಿಬಳ್ಳಿ ಅಂತ ಬಂತು ಕನ್ನಡದಲ್ಲಿ. ಸೊ ಈ ಸೊಪ್ಪು ಈ ರೀತಿ ಕಾಯಿ ಇರುತ್ತೆ. ಈ ಸೊಪ್ಪಲ್ಲಿ ಒಂಥರ ಬಳ್ಳಿ ಟೈಪ್ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ನುಗ್ಗೆಕಾಯಿ ಸೊಪ್ಪು ಕೂಡ ಮಿಕ್ಸ್ ಆಗೋಗ್ಬಿಟ್ಟಿತ್ತು. ಹಾಗೆ ನನ್ನ ಮಗಳು ಏನಮ್ಮ ಆ ಸೊಪ್ಪು ತರ್ಸಕ್ಕೆ ಹೋಗಿ ನುಗ್ಗೆಕಾಯಿ ಸೊಪ್ಪು ತಂದಿದ್ದೀರಾ ಅಂತ ಹೇಳ್ತಿದ್ಲು. ಸೊ ಅದು ಒಂದೇ ತಂದಮೇಲೆ ಒಂದ್ಸಲ ಸೊಪ್ಪನ್ನ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಸಮಾಧಾನ. ಇಲ್ಲ ಅಂದರೆ ಏನಾದರೂ ಬೇಡದಿರೋ ಅಂಥ ಸೊಪ್ಪಿದ್ರೆ ಅದು ಬೇಗ ಹಾಳಾಗೋಗ್ಬಿಡುತ್ತೆ ಸೊಪ್ಪು. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಡ್ತಿದ್ದೀನಿ. ಈ ಸೊಪ್ಪನ್ನು ವಾರದಲ್ಲಿ 1-2 ದಿನನಾದರೂ ತಿನ್ನಬೇಕು. ತುಂಬ ಆರೋಗ್ಯವಾದಂಥ ಸೊಪ್ಪು ಇದು. ಹಾಗೆ ಕಾಲು ನೋವು ಮತ್ತು ಜಾಯಿಂಟ್ ಪೇನ್ ಏನಾದರೂ ಇದ್ದರೆ ಈ ಸೊಪ್ಪು ತಿನ್ನೋದ್ರಿಂದ ಅದು ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಎಕ್ಸಾಮ್ ಕೂಡ ಮುಗಿತಾ ಬಂತು, ಇನ್ನು ಕ್ರಿಸ್ಮಸ್ ಲೀವ್ ಇದೆಯಲ್ಲ. ಸೊ ಹಾಗಾಗಿ ಮಕ್ಕಳು ಕೂಡ ಫ್ರೀ. ಮತ್ತು ಕೆಲವೊಂದು ಏನಾದರೂ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಮಾಡಿ ನನ್ನ ಕೆಲಸದ ಜೊತೆಗೆ ಮಕ್ಕಳು ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಬೆಳಗ್ಗೆ ಒಣಗಾಕಿದ ಬಟ್ಟೆ ಎಲ್ಲ ಬ್ಯಾಸ್ಕೆಟಲ್ಲಿ ಹಾಕಿ ಕೆಳಗಡೆ ತೊಗೊಂಡು ಬಂದು ಮಡಚಿ ಕೊಡ್ತಾಯಿದ್ದೆ. ಅವ್ರವ್ರ ರೂಮಿಗೆ ಎತ್ತಿಟ್ಕೊಳ್ತಾರೆ ಮಡಚಿ ಕೊಟ್ಟರೆ. ಮತ್ತು ಇನ್ನೆಲ್ಲ ಕೆಲಸ ಮುಗಿದ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಪುಟ್ಟು ನಿಂಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ? ನಂಗೆ ಬಿಗ್ ಬಾಸ್ ವಿನಯ್ ಮತ್ತು ತುಕಾಲಿ ಅವ್ರು ಇಷ್ಟನಾ? ಆ ಥರ ಆ್ಯಕ್ಟ್ ಮಾಡ್ತೋಸ್ಲ ಅವರು. ಒಂದ್ಸತಿ ಬಿಗ್ ಬಾಸ್ ಬಂದು ಮೈಕ್ ಸರಿಯಾಗಿ ಹಾಕೋಲ್ಲ ಅನ್ಬೇಕಾದ್ರೆ ಒಂದು ಹೇಳಿರ್ತಾರೆ ಚಿಕ್ಕ ಪಾಪು ಥರ, ಬಿಗ್ ಬಾಸ್
ಬಿಗ್ ಬಾಸ್ ನನ್ನ ಮೈಕ್ ಸರಿಯಾಗಿ ಇನ್ಮೇಲೆ ಹಾಕಲ್ಲ. ಬಿಗ್ ಬಾಸ್ ನನ್ನ ಮೈಕ್ ಇನ್ಮೇಲೆ ಸರಿಯಾಗಿ ಹಾಕೋತೀನಿ ಬಿಗ್ ಬಾಸ್ ಅಂತ ಮಾಡಿರ್ತೇನೆ. ನನಗೆ ಮತ್ತು ಅನ್ಸಿಗಾಗೆ ಸಂಗೀತ ಅಂತ ಅಂದರೆ ಇಷ್ಟ. ಅದರಲ್ಲೂ ಬಿಗ್ ಬಾಸ್ ಇಷ್ಟು ಎಪಿಸೋಡಲ್ಲಿ ನನಗೆ ಈ ಫ್ಯಾಮಿಲಿ ಎಪಿಸೋಡ್ ಅಂದರೆ ಭಾಳ ಇಷ್ಟ ಆಗುತ್ತೆ. ಅದನ್ನು ನೋಡೋಕ್ಕೇನೋ ಒಂಥರ ಎಮೋಷನಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಾರದ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.